ಇಂದು ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯ 57ನೇ ಸಿಸಿಎಚ್ ಕೋರ್ಟ್ನ ದರ್ಶನ್ ಪರ ವಕೀಲರ ವಾದ ಆಲಿಸಿ ಈ ಆದೇಶ ನೀಡಿದರು. ಇವತ್ತಿನ ವಾದ ಪ್ರತಿವಾದ ಹೇಗಿತ್ತು ಎಂದರೆ, ದರ್ಶನ್ ಪರ ವಾದ ಮಂಡಿಸಿದ ಹಿರಿಯ ವಕೀಲ ವಿ ನಾಗೇಶ್, ಪ್ರಕರಣದ ತನಿಖೆ ಸೂಕ್ತ ರೀತಿಯಲ್ಲಿ ಮಾಡಿಲ್ಲ, ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ, ಪೊಲೀಸರ ತನಿಖಾ ವರದಿ ಸಾಕಷ್ಟು ಲೋಪಗಳಿಂದ ಕೂಡಿದೆ, ರೇಣುಕಾಸ್ವಾಮಿ ಹತ್ಯೆ ಜೂನ್ 8ರಂದು ನಡೆದಿದ್ದು, ಜೂನ್ 9ರಂದು ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದ ಪೊಲೀಸರು ಅಂದೇ ಅನೇಕ ಸಾಕ್ಷ್ಯಗಳನ್ನು ರಿಕವರಿ ಮಾಡಿದ್ದರು. ಶೆಡ್ನಲ್ಲಿ ಹಗ್ಗ, ನೀರಿನ ಬಾಟಲ್, ಮರದ ಕೊಂಬೆ ರಿಕವರಿ ಮಾಡಿದ್ದಾರೆ. ಜೂನ್ 10ರಂದು ಕೆಲ ಆರೋಪಿಗಳ ಪ್ರತ್ಯೇಕದರ್ಶಿಗಳ ಸ್ವಇಚ್ಛೆ ಹೇಳಿಕೆ ದಾಖಲಿಸಲಾಗಿದೆ. ಜೂನ್ 12ರಂದು ರಿಕವರಿ ಅಂತ ಚಾರ್ಜ್ ಶೀಟ್ನಲ್ಲಿ ತೋರಿಸಿದ್ದಾರೆ. ತನಿಖೆಯೇ ಪಂಚನಾಮೆ, ಒಂದಕ್ಕೊಂದು ಸಾಮ್ಯತೆ ಇಲ್ಲ ಎಂದು ದರ್ಶನ್ ಪರ ವಕೀಲ ಪ್ರಬಲವಾಗಿ ವಾದ ಮಂಡಿಸಿದರು. ವಾದ ಮುಂದುವರಿಸಿದ ವಿ ನಾಗೇಶ್, ಜೂನ್ 11ರಂದು ದರ್ಶನ್ ಪೊಲೀಸರಿಗೆ ಶರಣಾಗಿದ್ದರು. ಪ್ರತ್ಯೇಕದರ್ಶಿಗಳ ಹೇಳಿಕೆ ಪ್ರಕಾರ ಪೊಲೀಸರು ಪಟ್ಟಣಗೆರೆ ಶೆಡ್ನಲ್ಲಿ ಜೂನ್ 9ರಂದು ಅಂದೇ ಕೆಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದರು ಎಂದು ಶೆಡ್ ಸೆಕ್ಯೂರಿಟಿ ಗಾರ್ಡ್ CRPC 164 ಹೇಳಿಕೆಯಲ್ಲಿದೆ. ಅಂದು ಮಧ್ಯಾಹ್ನದವರೆಗೆ ಯಾವುದೇ ಬೆಳವಣಿಗೆ ಆಗಿರಲಿಲ್ಲ. ಇನ್ನು ಆರೋಪಿ ಪ್ರದೋಷ್ PSI ವಿನಯ್ನೊಂದಿಗೆ ವಾಟ್ಸಾಪ್ ಕಾಲ್ ಮಾಡಿ ಮಾತನಾಡಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಗಲಾಟೆಯಾಗಿ ಕೊಲೆ ಆಗಿದೆ ಎಂದಿದ್ದಾರೆ. PSI ಹೇಳಿಕೆಯಲ್ಲಿ ಜೂನ್ 8 ಅಂತ ಮಾಹಿತಿ ಇದೆ. ಜೂನ್ 12ರಂದು ರಕ್ತದ ಕಲೆ ಇದ್ದ ವಸ್ತುಗಳನ್ನು ರಿಕವರಿ ಮಾಡಲಾಗಿದೆ ಎಂದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಆ ಬಟ್ಟೆಗಳನ್ನು ತೊಳೆದಿದ್ದರೂ ಕೂಡ ಆ ಬಟ್ಟೆಗಳ ಮೇಲೆ ಕಲೆ ಹೇಗೆ ಬಂತು ಎಂಬ ವಾದವನ್ನು ಮಂಡಿಸಿದರು. ವಾದವನ್ನು ಮುಂದುವರಿಸಿ ಜೂನ್ 8ರಿಂದ ಜೂನ್ 12ವರೆಗೆ ಯಾಕೆ ಪೊಲೀಸರು ಸಾಕ್ಷ್ಯಗಳನ್ನು ಸೀಸ್ ಮಾಡಲಿಲ್ಲ? 3 ದಿನಗಳ ಕಾಲ ಪೊಲೀಸರು ಸಾಕ್ಷ್ಯಗಳನ್ನು ಯಾಕೆ ಮುಟ್ಟಿರಲಿಲ್ಲ? ಜೂನ್ 11ರಂದು ದರ್ಶನ್ ಬಂಧನವಾಗಿದೆ. ಜೂನ್ 12ರಂದು ದರ್ಶನ್ ಸ್ವಇಚ್ಛೆ ಹೇಳಿಕೆಯಂತೆ ರಕ್ತದ ಕಲೆ ಇರುವ ದರ್ಶನ್ ಚಪ್ಪಲಿಯನ್ನು ರಿಕವರಿ ಮಾಡಲಾಗಿದೆ. ಆದರೆ ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ಶೂ ರಿಕವರಿ ಅಂತ ಇದೆ. ಜೂನ್ 14 ಮತ್ತು ಜೂನ್ 15ರಂದು ರಿಕವರಿ ಮಾಡಲಾಗಿದೆ ಎಂದು ದೋಷಾರೋಪ ಪಟ್ಟಿಯಲ್ಲಿದೆ. ಅಲ್ಲಿಯವರೆಗೆ ಪೊಲೀಸರು ಯಾಕೆ ರಿಕವರಿ ಮಾಡಿಲ್ಲ? ದರ್ಶನ್ ಅವರ ಸ್ವಇಚ್ಛಾ ಹೇಳಿಕೆಯನ್ನೇ ಚಾರ್ಜ್ ಶೀಟ್ನಲ್ಲಿ ಬದಲಾಯಿಸಲಾಗಿದೆ. ತನಿಖೆಯಲ್ಲಿ ಹಂತ ಹಂತವಾಗಿ ಪೊಲೀಸರ ಆರೋಪ ಕಂಡುಬರುತ್ತಿದೆ. ಪೊಲೀಸರು ಮಾಡಿರುವ ತನಿಖೆ ಅಂಶಗಳೆಲ್ಲ ಮೀಡಿಯಾಗಳಲ್ಲಿ ಟ್ರಯಲ್ ಆಗಿದೆ. ಮೀಡಿಯಾಗಳಿಗೆ ಹೇಗೆ ಮಾಹಿತಿ ಸೋರಿಕೆಯಾಗಿದೆ? ಕೆಲ ನಿವೃತ್ತ ಪೊಲೀಸ್ ಅಧಿಕಾರಿಗಳನ್ನು ಇಟ್ಟುಕೊಂಡು ಮೀಡಿಯಾಗಳಲ್ಲಿ ಡಿಬೇಟ್ ಮಾಡಲಾಗಿದೆ. ಮೀಡಿಯಾಗಳಲ್ಲಿ ಬರುವ ಮಾಹಿತಿಗಳ ಪ್ರಕಾರ ತನಿಖೆ ಮಾಡಲು ಸಾಧ್ಯವಿಲ್ಲ. ತನಿಖೆ ನಡೆಸದೆ ಒಂದೇ ದಿನದಲ್ಲಿ ಆರೋಪಗಳ ಹೇಳಿಕೆಯನ್ನು ದಾಖಲಿಸಿದ್ದು ಹೇಗೆ? ಪೊಲೀಸರೇ ಎಲ್ಲ ಸಾಕ್ಷ್ಯಗಳನ್ನು ಸೃಷ್ಟಿಸಿದ್ದಾರೆ. ಪೊಲೀಸರ ಪಂಚನಾಮೆ, ಮಹಜರ್, ಕಲೆ ಹಾಕಿರುವ ಸಾಕ್ಷ್ಯಗಳು, ದಿನಾಂಕಗಳು ಒಂದಕ್ಕೊಂದು ತಾಳೆ ಆಗುತ್ತಿಲ್ಲ. ತನಿಖೆಯಲ್ಲಿ ಲೋಪ ಅಂತ ಎನ್ನಿಸುತ್ತಿದೆ. ಇದು ಕ್ಲಾಸಿಕ್ ಇನ್ವೆಸ್ಟಿಗೇಷನ್ ಅಲ್ಲ, ಕೆಟ್ಟ ರೀತಿಯ ತನಿಖೆ ಎಂದು ಪ್ರಬಲವಾಗಿ ವಿ ನಾಗೇಶ್ ದರ್ಶನ್ ಪರ ವಾದ ಮಂಡಿಸಿದರು. ನಂತರ ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಾಧೀಶ ಜಾಮೀನು ಅರ್ಜಿಯ ವಿಚಾರಣೆ ನಾಳೆ ಮಧ್ಯಾಹ್ನ 12:30ಕ್ಕೆ ಮುಂದೂಡಿಕೆಗೆ ಆದೇಶಿಸಿದೆ. ನಾಳೆಯವರೆಗೂ ದರ್ಶನ್ಗೆ ಬೇಲ್ ಸಿಗುತ್ತೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಿದೆ. ಈ ಮಾಹಿತಿ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.